ಈ ಖಾತೆಗಳನ್ನ ಒಂದೊಂದ್ ಕಡೆಯಿಂದಾನೇ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಸ್ವಲ್ಪ ತಾಳ್ಮೆ ಇರಲಿ. ಎಲ್ಲ ರೆವಿನ್ಯೂ ಸೈಟ್ಗಳಿಗೂ ಈ ಖಾತೆ ಮಾಡ್ತಾರೆ, ಬಟ್ ಕಾಲಾವಕಾಶ ಬೇಕು. ಮೂಡ ಸೈಟ್ ತಗೊಳ್ಳ, ರೇರಾ ಸೈಟ್ ತಗೊಳ್ಳ, ಕನ್ಫ್ಯೂಸ್ ಆಯ್ತಾ ಇದೆ. ಸ್ವಲ್ಪ ಸೊಲ್ಯೂಷನ್ ಕೊಡಿ ಸರ್. ಮೂಡ ಅಂದ್ರೆ BDA ಅಲ್ವರಾ? ಸರ್ಕಾರನೇ ಜಾಗ ಸೆಲೆಕ್ಟ್ ಮಾಡಿ ಲೇಔಟ್ ಮಾಡಿ ನಮ್ಮಂತವ್ರಿಗೆ ಮಾಡ್ತಾರೆ. ಅದೇ ರೇರಾ ಅಂದಾಗ ಪ್ರೈವೇಟ್ ಪಾರ್ಟಿಗಳು ಅವ್ರೊಂದು ಜಾಗನ ಸೆಲೆಕ್ಟ್ ಮಾಡ್ಬಿಟ್ಟು ಸರ್ಕಾರಕ್ಕೆ ಅಪ್ಲಿಕೇಶನ್ ಹಾಕಿ ಅಪ್ರೂವಲ್ ತಗೊಂಡು ಲೇಔಟ್ ಮಾಡ್ತಾರೆ. ಅಷ್ಟೇ ವ್ಯತ್ಯಾಸ. ಮೂಡಾದಲ್ಲಿ ಒಂದು ಸೈಟ್ ಇತ್ತು ಅಂದಾಗ, ನಾಳೆ ಜಮೀನು ಪ್ರಾಬ್ಲಮ್ ಬಂತು ಅಂದಾಗ ಜಮೀನ್ದಾರ್ಗಳು ಮೂಡ ಹತ್ರ ಹೋಗಿ ಗಲಾಟೆ ಮಾಡ್ತಾರೆ. ಅದೇ ತರ ರೇರಾ ಅಪ್ರೂವಲ್ ಲೇಔಟ್ಗಳಲ್ಲಿ ಜಮೀನ್ದಾರಿಗೆ ಸಮಸ್ಯೆ ಆಯ್ತು ಅಂದಾಗ ಅವ್ರು ಯಾರ ಹತ್ರ ಹೋಗಿ ಗಲಾಟೆ ಮಾಡ್ತಾರೆ? ನಾನೇನೋ ಒಂದು ತಿಳ್ಸಕ್ ಹೋಯ್ತೀನಿ, ಅದೇನೋ ಆಯ್ತು ಅಂದಾಗ ಏನ್ ಮಾಡ್ಲಿ? ಈ ತರದ ಇನ್ಫಾರ್ಮೇಶನ್ ತಿಳಿಸಿದ್ರೆ ನಮ್ ಜನಕ್ಕೆ ಅರ್ಥ ಆಗುತ್ತಾ? ಒಳ್ಳೆ ಉದ್ದೇಶದಿಂದ ವಿಡಿಯೋ ಮಾಡಿದೀನಿ, ಮಿಕ್ಕಿದೆಲ್ಲ ಆ ಶಿವನಿಗೆ ಬಿಟ್ಟಿದ್ದು. ಜಮೀನಿನ ಮಾಲೀಕ ಆಗ್ಬೇಕು ಅಂದ್ರೆ ಅಷ್ಟೊಂದು ಈಸಿನಾ? ಜಮೀನ್ಗಳ ಬಗ್ಗೆ ಅವೇರ್ನೆಸ್ ಮೂಡಿಸ್ಕೊಬೇಕು ಅಂದ್ರೆ ನೀವು 1960 ಇಂದ ಒಂದು ಟ್ರ್ಯಾಕ್ ನ ತಗೊಂಡ್ಬಂದ್ರಿ ಅಂದ್ರೆ ಸಾಕು. ಯಾಕಂದ್ರೆ ಸರ್ವೆ ಡಿಪಾರ್ಟ್ಮೆಂಟ್ ಗಳಲ್ಲಿ ಸರ್ವೆ ಮಾಡಿರೋದು 1960 ಇಂದ. ಬರೀ ಸರ್ವೆ ಡಿಪಾರ್ಟ್ಮೆಂಟ್ ಸರ್ವೆ ರೆಕಾರ್ಡ್ ನೋಡೋರು RR ಹಾಗೆ ಭೂಮಾಪನ ಇಲಾಖೆ ಇರೋದು ಏನಕ್ಕೆ? ಸೊ 1960 ಇಂದ ಒಂದು ಜಮೀನಿನ ಬಗ್ಗೆ ದಾಖಲಾತಿಗಳು ನಿಮ್ಮ ಹತ್ರ ಇತ್ತು ಅಂದ್ರೆ ಯಾವುದೇ ತರಹದ ಸಮಸ್ಯೆ ಇಲ್ಲ ಅಂತಾರೆ. 1918 ಸೀರೀಸ್ ಬಂದಾಗ ನೀವು ಉಳುವವನೇ ಭೂಮಿಯ ಮಾಲೀಕ ಅಂತ ಒಂದು ಕಾನೂನು ಜಾರಿಯಾಗಿತ್ತು. ಎಷ್ಟೋ ಜನ ಆ ಜಮೀನುಗಳನ್ನ ಅವ್ರ ಹೆಸರಿಗೆ ಮಾಡ್ಕೊಂಡಿರೋರು ಇದ್ದಾರೆ, ಅವ್ರ ಹೆಸರಿಗೆ ತಗೊಂಡಿಲ್ದಿರೋರು ಇದ್ದಾರೆ. ಸ್ವತಂತ್ರ ಬಂದ ಮೇಲೆ ಸರ್ಕಾರದಾಯ್ತು, ಸರ್ಕಾರ ನಮ್ಗೆ ಇನಾಮಾಗಿ ವ್ಯವಸಾಯ ಮಾಡಕ್ ಕೊಡಿ ಅಂತ ಕೊಡ್ತಾ ಐತೆ. ಆ ಕಾಲದಲ್ಲಿ ಈ ತರ ಜಮೀನುಗಳನ್ನ ಯಾರು ಇಸ್ಕೊಂಡ್ ಬರ್ತಾ ಇದ್ರು? ರಾಜರ ಹತ್ರ ಹೋಗ್ಬಿಟ್ಟು ಆಮೇಲೆ ಅದು ಅವ್ರದೇ ಅಂತ ಹೆಂಗ್ ಮಾಡ್ಕೊಂತ ಇದ್ರು? ಯಾಕಪ್ಪ ಇವತ್ತು ನಾನು ಹೇಳ್ತಾ ಇದ್ದೆ, ಕಾಟೇರೋ ಮೂವಿಲು ಅದೇ ನಿಮ್ಗೆ ಎಕ್ಸ್ಪ್ಲೋರ್ ಮಾಡಿರೋದು. ಯಾಕಂದ್ರೆ ಒಂದ್ ಜಮೀನಿನ ಒಡೆಯ ಆಗ್ಬೇಕು ಅಂದಾಗ ಸರ್ವೆ ಮಾಡಬೇಕು. ಸರ್ವೆ ಮಾಡೋರು ಬಂದಾಗ ನೀವು ಆ ಜಮೀನಲ್ಲಿ ನಿಂತಿರ್ಬೇಕು, ಅವಾಗ್ಲೇ ಆ ಜಮೀನ್ ನಿಮ್ದು ಆಗ್ತಾ ಇತ್ತು. ಇಲ್ಲ ಅಂದ್ರೆ ಇಲ್ಲ. ಇವತ್ಗೂ ಒಂದ್ ಮನೆ ಆಗ್ಲಿ ಒಂದ್ ಜಮೀನ್ ಆಗ್ಲಿ 15 ವರ್ಷದವರೆಗೂ ಬಾಡಿದವ್ರನ್ನ ಒಂದೇ ಕಡೆ ಇಟ್ಕೊಳಕ್ಕೆ ಭಯ ಪಡ್ತಾರೆ. ಯಾಕೆ ಅಂದ್ರೆ ನಾಳೆ ಅವರೇ ಓನರ್ ಆಗ್ಬಿಟ್ರೆ ಸರ್ಕಾರದವ್ರದ್ದು ಒಂದು ಜಮೀನ ಲೀಸ್ಗೆ ಅಂತ ಕೊಡ್ತಾರೆ. ವ್ಯವಸಾಯ ಮಾಡ್ಕೊಂಡಿರಪ್ಪ 15 ವರ್ಷನೋ 30 ವರ್ಷವರೆಗೂ ಕೊಡ್ತಾರೆ. 30 ವರ್ಷ ಆದ್ಮೇಲೆ ನಾನೇ ಹೊಡೆಯೋಣ? ಜಮೀನ್ ಮಾಲೀಕ ನೀನ್ ಆಗ್ಬೇಕು ಅಂದ್ರೆ ನೀನು ಏನೇನ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿ ಇಟ್ಕೊಂಡಿರ್ಬೇಕು, ಸರ್ಕಾರದಿಂದ ಏನೇನು ಪರ್ಮಿಷನ್ ತಗೊಬೇಕು ಅನ್ನೋದು ಒಂದು ರೂಲ್ಸ್ ಐತಲ್ವಾ? ಏನ್ ಎಲೆಕ್ಷನ್ ಹತ್ರ ಬರ್ತಾ ಇದೆ. ಸೊ ನಿಮ್ಮ ಮತ ಚಲಾಯಿಸುವ ಹಕ್ಕು ನಿಮ್ಗಿದೆ. ಯಾವುದೇ ಕಾರಣಕ್ಕೂ ಮಾರ್ಕೊಳಕ್ ಹೋಗ್ಬೇಡಿ. ಮತ ಚಲಾಯಿಸಿ ನಿಮ್ಮ ಕ್ಷೇತ್ರದ ಒಬ್ಬ ವ್ಯಕ್ತಿನ ಹೊರತು ದೇಶದ ಒಬ್ಬ ವ್ಯಕ್ತಿನಲ್ಲ. ನಮ್ಮ ಮತ ಯಾರಿಗಪ್ಪ ಇದೆ ಅಂದಾಗ ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷನ ಸೆಲೆಕ್ಟ್ ಮಾಡ್ಬೋದು, ಒಬ್ಬ ಕಾರ್ಪೊರೇಟರ್ನ ಸೆಲೆಕ್ಟ್ ಮಾಡ್ಬೋದು, ಒಬ್ಬ MLA ಸೆಲೆಕ್ಟ್ ಮಾಡ್ಬೋದು, ಒಬ್ಬ MP ಸೆಲೆಕ್ಟ್ ಮಾಡ್ಬೋದು. ಆದ್ರೆ CM ನಾವು ಸೆಲೆಕ್ಟ್ ಮಾಡಕ್ಕಾಗಲ್ಲ, PM ನಾವು ಸೆಲೆಕ್ಟ್ ಮಾಡಕ್ಕಾಗಲ್ಲ. ನಿಮ್ಮ ಪ್ರದೇಶದ ಏಳಿಗೆನ ಬಯಸುವ ಒಬ್ಬ ವ್ಯಕ್ತಿಯನ್ನ ನೀವು ಸೆಲೆಕ್ಟ್ ಮಾಡಿರಿ ಅಂದಾಗ ಆ ಕಾನ್ಸ್ಟಿಟ್ಯೂಷನ್ ಆ ಪ್ರದೇಶ ಆಟೋಮೆಟಿಕ್ಲಿ ಬೆಳವಣಿಗೆ ಆಗುತ್ತೆ. ದುಡ್ಡು ಮಾಡಕ್ ಏನ್ ಮಾಡ್ತೀರಾ ಸರ್ ಅಂದಾಗ, ಇಲ್ಲ ನಾನು ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೀನಿ, ನಾನು ಆನ್ಲೈನ್ ಶೇರ್ ಮಾರ್ಕೆಟ್ ಅಲ್ಲಿ ಇದ್ದೀನಿ, ಚೆನ್ನಾಗಿ ದುಡಿತಾ ಇದ್ದೀನಿ ಅಂತಾರೆ. ಇನ್ ಕೆಲವರು ಹೆಂಗೆಲ್ಲ ದುಡ್ಡು ಮಾಡ್ತಾರೆ ಗೊತ್ತಾ? ವೆಲ್ಕಮ್ ಬ್ಯಾಕ್ ಟು ದ ಚಾನಲ್, ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ. ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಹಲವಾರು ದಿನಗಳಿಂದ ನನಗೆ ಗೊತ್ತಿರೋ ಡಾಕ್ಯುಮೆಂಟೇಶನ್ ಬಗ್ಗೆ ಅವೇರ್ನೆಸ್ ಮೂಡಿಸ್ತಾ ಇದ್ದೀನಿ. ನೀವು ಮೂಡಿಸ್ಕೊಂತ ಇದ್ದೀರಾ ಅನ್ಕೊಂಡೆ ಈ ವಿಡಿಯೋಗಳು ಮಾಡ್ತಾ ಇರೋದು, ಅವೇರ್ನೆಸ್ ತಿಳಿಸ್ತಾ ಇರೋದು. ಸೊ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವಾ? ಸಬ್ಸ್ಕ್ರೈಬ್ ಆಗಿ, ಲೈಕ್ ಶೇರು ಮರ್ತೇ ಹೋಯ್ತೀರಪ್ಪ ನೀವು. ಇವತ್ತಿನ ಮಾಹಿತಿ, ಇವತ್ತಿನ ಇನ್ಫಾರ್ಮೇಶನ್ ಏನಪ್ಪಾ ಅಂದ್ರೆ, ಒಂದೂರಲ್ಲಿ ಒಂದು ದೇವಸ್ಥಾನ ಇರ್ಬೋದು, ಆದ್ರೆ ಆ ಊರೇ ಒಂದು ದೇವಸ್ಥಾನದಾಗಿದ್ರೆ ಸೊ ಇದೇ ತರದ್ದು ಒಂದು ಕಂಟೆಂಟ್ ಇಟ್ಕೊಂಡು ಒಂದು ವಿಡಿಯೋ ಮಾಡಿದ್ದೆ, ಒಂದು ಲಿಂಕ್ ಕೊಟ್ಟಿದ್ದೆ. ಸೊ ಇವತ್ತು ಆ ದೇವಸ್ಥಾನ ಆ ಜಾಗದ ಬಗ್ಗೆ ಎಕ್ಸ್ಪ್ಲೋರ್ ಮಾಡೋಣ, ಒಂದು ಅವೇರ್ನೆಸ್ ಕೊಡೋಣ ಅಂತಾನೆ ಈ ವಿಡಿಯೋ ಮಾಡಿ. ಯಾಕರು ಮುಚ್ಕೊಂಡು ಇರ್ಬೇಕು ತಾನೆ? ಇವೆಲ್ಲ ಬೇಕಾ? ಇವೆಲ್ಲ ನಿನಗೆ ಬೇಕಾ? ಏನು ಗೊತ್ತಿರೋ ಅದು ತಿಳಿಸ್ಕೊಂಡು ಹೋಯ್ತಾರೋ. ಇವೆಲ್ಲ ಹೇಳಿದ್ರೆ ನಾಳೆ ಸಮಸ್ಯೆ ಬಂದ್ರೆ ಅಂದ್ರೆ ಯಾರು ನಿಲ್ತಾರ ನಿಲ್ ಜೊತೆ? ಇಮೇಜ್ ನ ಅಪ್ಲೋಡ್ ಮಾಡಿದ್ದೀನಿ, ನೋಡ್ಕೊಳ್ಳಿ. ಇದು ಒಂದು 1960 ಸೀರೀಸ್ ಅಲ್ಲಿ ಕೋರ್ಟ್ ಅಲ್ಲಿ ವಾದವಾಗಿರುವ, ಕೋರ್ಟ್ ಅಲ್ಲಿ ಸಬ್ಮಿಟ್ ಮಾಡಿರುವ ದಾಖಲೆಗಳು ಸಿಕ್ಕಿದೆ. ಅದಕ್ಕೋಸ್ಕರ ನಿಮ್ ಜೊತೆ ಶೇರ್ ಮಾಡ್ಕೊಂತ ಇದ್ದೀನಿ. ಸೊ ಈ ಊರು ಎಲ್ಲಪ್ಪ ಇರೋದು ಅಂದಾಗ, ಎಲ್ಲೂ ಇಲ್ಲ, ಬೆಂಗಳೂರಿಗೆ ಅಡ್ಜಾಯಿನ್ ಆಗಿರುವ ಲೊಕೇಶನ್ ನಾಗನಾಥಪುರ ಅಂತ ಊರಿದೆಯಲ್ಲ, ಆ ಊರ್ ಎಂಟೈರ್ ಡಾಕ್ಯುಮೆಂಟ್ ಇನಾಮ ಕೊಟ್ಟಿರೋ ಪ್ರಾಪರ್ಟಿ. ಇದು ಒಂದು ಅವೇರ್ನೆಸ್ ವಿಡಿಯೋ, ಒಂದು ಇನ್ಫಾರ್ಮೇಶನ್ ವಿಡಿಯೋ. ಆಮೇಲೆ ಈ ಜಾಗ ಎಲ್ಲ ಹಂಗೇನೆ ಸರ್, ಈ ಜಾಗ ಫುಲ್ಲು ಹೋಗ್ಬಿಟ್ಟಿದ್ಯಾ, ಇಲ್ಲಿ ಇವಾಗ ನಮ್ಮ ಮನೆಗಳಿದೆಯಲ್ಲ, ಏನಾದಾಯ್ತು ಅಂದ್ರೆ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಯಾರು ಹೊಣೆಗಾರಿಕೆ ಅಂದಾಗ ಏನಿಲ್ಲ, ಒಂದು ಇನ್ಫಾರ್ಮೇಶನ್ ತಿಳಿಸೋಣ ಅಂತ. ಯಾಕಂದ್ರೆ ತುಂಬಾ ಜನ ಹೇಳೋರು ಏನೋ ಹಳೆ ಡಾಕ್ಯುಮೆಂಟ್ಗಳು ಬೇಕಾ, ಹಳೆ ಡಾಕ್ಯುಮೆಂಟ್ಗಳಿದ್ರೆ ಏನ್ ಸಮಸ್ಯೆಗಳಾಗುತ್ತವೆ, ನಮ್ಗೆ ಒಂದು 40 ವರ್ಷದ ಡಾಕ್ಯುಮೆಂಟ್ ಇದ್ರೆ ಸಾಕಲ್ವಾ ಅಂತ ಹೇಳೋರ್ಗೆ, ಪ್ಲಸ್ ನಿಮ್ಗೆ ಜಮೀನುಗಳಲ್ಲಿ ಏನೇನು ಸ್ಟೋರಿಗಳಾಗವೆ, ಏನೇನು ಡಾಕ್ಯುಮೆಂಟೇಶನ್ಗಳು ಕ್ರಿಯೇಟ್ ಆಗವೆ, ಒಂದು
ಕ್ಯೂರಿಯಾಸಿಟಿ, ಒಂದು ನಾಲೆಜು ಇರ್ಬೇಕಲ್ವರ. ಯಾಕಂದ್ರೆ ಒಂದು ಸೈಟ್ ತಗೊಳ್ಳೋದು ದೊಡ್ಡದಲ್ಲ, ಆ ಸೈಟು ಆ ಜಮೀನು ಯಾರ್ದು ಹೇಗ್ ಬಂತು ಅನ್ನೋದು ಒಂದು ಕ್ಯೂರಿಯಾಸಿಟಿ ಇತ್ತು ಅಂದ್ರೆ ನಾಳೆ ನಿಮ್ಗೆ ಅದರಿಂದ ತುಂಬಾ ಬೆನಿಫಿಟ್ ಇದೆ. ಏನ್ ಗುರು ಸೈಕ್ ಮಾಡಾಕ್ ಬಿಡ್ತಾ ಇದೆಯಾ ಅಂತ ಅನ್ಕೊಬೋದು ನೀವು. ಯಾಕಂದ್ರೆ 1877 ಒಂದು ಡಾಕ್ಯುಮೆಂಟ್ ರಿಜಿಸ್ಟರ್ಡ್ ಇದೆ ಅಂದಾಗ ಯೋಚನೆ ಮಾಡಿ, ಇನ್ನ 40 ವರ್ಷದ ಡಾಕ್ಯುಮೆಂಟೇಶನ್ ಬಗ್ಗೆ ಏನ್ ಹೇಳ್ಬೇಕು ನಾನು. ಅದಾದ್ಮೇಲೆ 1963 ಮುಜರಾ ಇಲಾಖೆಗೆ ಅದು ಹ್ಯಾಂಡ್ ಓವರ್ ಆಗುತ್ತೆ. ಊರಲ್ಲಿರುವ ಎಲ್ಲಾ ಸರ್ವೆ ನಂಬರ್ಗಳು ಮುಜರಾ ಇಲಾಖೆಗೆ ಸಂಬಂಧ ಬರುತ್ತೆ. ಸೊ ಎಲ್ಲಾ ಜಮೀನುಗಳನ್ನ ತಿರ್ಗಾ ಲೀಸಿಗೆ ಕೊಡ್ತಾರೆ. ಅಂದ್ರೆ ವ್ಯವಸಾಯ ಮಾಡ್ಕೊಂಡಿರಿ ಅಂತ. ನೀವೇ ನೋಡ್ಕೊಳ್ಳಿ ನಾಗನಾಥ್ಪುರ ಹೇಗಿದೆ ಅಂತ ಹೇಳೋದ್ ಬೇಡ, ಆದ್ರೆ ಎಲ್ಲಾ ಸರ್ವೆ ನಂಬರ್ ಅಲ್ಲೂ ಒಂದೇ ಒಂದು ಸರ್ವೆ ನಂಬರ್ ಮಾತ್ರ ಇವತ್ತಿಗೂ ಹಾಗೆ ಇದೆ, ಅದೇ ಕೆರೆ ಜಾಗ. ಈ ವಿಡಿಯೋನ ಇಲ್ಲಿವರೆಗೂ ನೋಡಿರೋರಿಗೆ ಇನ್ಮೇಲಾದ್ರೂ ಒಂದು ಇಂಟ್ರೆಸ್ಟ್ ಬರ್ಬೋದು, ಒಂದು ಕ್ಯೂರಿಯಾಸಿಟಿ ಬರ್ಬೋದು. ಸೊ ಜಮೀನುಗಳ ಬಗ್ಗೆ ಅವೇರ್ನೆಸ್ ತಿಳ್ಕೊಬೇಕು. ನಮ್ಮ ಸೈಟ್ನ ನಾವು ರಕ್ಷಣೆ ಮಾಡ್ಕೊಬೇಕು ಅಂದ್ರೆ ನಮ್ಮ ಸೈಟಿನ ಜಮೀನ್ ಬಗ್ಗೆ ಮಾಹಿತಿ ಇರಬೇಕು. ಆಗಿರೋ ಮನೆ ಕಾಂಕ್ರೀಟು, ನಮ್ ಸಂಪು ಕಾಂಕ್ರೀಟು ಆಯ್ತಾ, ಮೋರಿನು ಕಾಂಕ್ರೀಟು, ರೋಡು ಕಾಂಕ್ರೀಟು. WSSB ಮನೆ ಕಟ್ಟುವಾಗ ಮಳೆ ನೀರು ಕೊಯ್ಲು ಕಂಪಲ್ಸರಿ ಮಾಡಬೇಕು ಅಂತದೆ. ಮೋಟರ್ ತಗೊಂತಾರೆ, ಕನೆಕ್ಷನ್ ಮಾಡಲ್ಲ. ಯಥೇಚ್ಛವಾಗಿ ಬೆಳೀತಾ ಇರುವ ಅಪಾರ್ಟ್ಮೆಂಟ್ಗಳು, ಫ್ಲೋರ್ ವೈಸ್ ಹೇಳ್ತಾ ಇರುವ ಮನೆಗಳು ಆಯ್ತಾ. ಆದ್ರೆ ಯಾರಿಗೂ ಬುದ್ಧಿನೇ ಬರ್ತಾ ಇಲ್ಲ, ನಾಳೆ ನೀರ್ ಸಮಸ್ಯೆ ಬಂತು ಅಂದ್ರೆ ಏನಾಯ್ತದೆ ಅಂತ. ಇವಾಗ ಎಲ್ಲಾರ್ಗು ಅರ್ಥ ಆಯ್ತೈತೆ. ಹಿಂಗೆ ಹೋಯ್ತಾ ಇತ್ತು ಅಂದ್ರೆ 14ನೇ ಫ್ಲೋರ್ 18ನೇ ಫ್ಲೋರ್ ಅಪಾರ್ಟ್ಮೆಂಟ್ಗಳೆಲ್ಲ ಮುಂದಿನ ದಿನಗಳಲ್ಲಿ ಬುದ್ಧ ಬಂಗ್ಲೆಗಳಾಗ ಗ್ಯಾರಂಟಿ. ತುಂಬಾ ಬೇಜಾರಾದ ಮಾಹಿತಿ ಏನಪ್ಪಾ ಅಂದಾಗ, ಬೆಂಗಳೂರನ್ನ ನಂಬ್ಕೊಂಡ್ ಬಂದಿರೋರು ಯಾರಿಗೂ ಬೆಂಗಳೂರು ಮೋಸ ಮಾಡಿಲ್ಲ. ಕೆಲಸ ಹುಡ್ಕೊಂಡ್ ಬಂದವ್ರು ಕೆಲಸ ಕೊಟ್ಟೈತೆ, ಕೈ ತುಂಬಾ ಸಂಬಳ ಕೊಟ್ಟೈತೆ, ಸ್ವಂತ ಮನೆ ಮಾಡ್ಕೊಳಕ್ಕೆ ಅರ್ಹತೆ ಮಾಡ್ಕೊಟ್ಟೈತೆ. ಆದ್ರೆ ನೀವು ಬೆಂಗಳೂರಿಗೆ ಎಂಟ್ರಿ ಕೊಡ್ತಾ ಇದ್ದೀರಾ, ಚೆನ್ನಾಗಿ ದುಡಿತೀರಾ. ನಾಳೆ ಏನಾದ್ರು ಪ್ರಾಬ್ಲಮ್ ಆಯ್ತಾ, ಊರಲ್ಲಿ ಜಮೀನ್ ಐತೆ, ಆರಾಮಾಗಿ ಫಾರ್ಮಿಂಗ್ ಮಾಡ್ಕೊಂಡು ಹೋಯ್ತೀನಿ, ನನಗೇನಕ್ಕೆ ಬೆಂಗಳೂರು.